Okay, let us start with the next module, that is Microsoft Excel. ನಾವು ಲಾಸ್ಟ್ ಸೆಮಿಸ್ಟ್ರು ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಅಂಡ್ ಆಫೀಸ್ ಆಟೋಮೇಷನ್ ಮಾಡಬೇಕಾದಾಗ ನಮಗೆ ಆಫೀಸ್ ಅಪ್ಲಿಕೇಶನ್ಸ್ 1, ಆಫೀಸ್ ಅಪ್ಲಿಕೇಶನ್ಸ್ 2 ಅಂತ ನಮಗೆ ಒಂದು 2 ಚಾಪ್ಟರ್ ಇತ್ತು. ಅದರಲ್ಲಿ ಮೈಕ್ರೋಸಾಫ್ಟ್ ವರ್ಡ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಬಗ್ಗೆ ನಾವಲ್ಲಿ ಮಾತಾಡಿದ್ವಿ, ನಾವು ಡಿಸ್ಕಸ್ ಮಾಡಿದ್ವಿ ಅಲ್ಲಿ. ಸ್ವಲ್ಪ ನಾವು ಅಲ್ಲಿ ಏನು ಕಲ್ತಿದ್ವಿ, ಅದೇ ತರನೇ ಇಲ್ಲೂ ಸ್ವಲ್ಪ ಇನ್ಫಾರ್ಮೇಶನ್ ಅಲ್ಲಿ ಓದಿದ್ದೇ ರಿಪೀಟ್ ಆಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅಡಿಷನಲ್ ಆಗಿ ಸ್ವಲ್ಪ ಡಿಸ್ಕಷನ್ಸ್ ನ ಮಾಡ್ತೀವಿ ಎಕ್ಸೆಲ್ ಅಲ್ಲಿ. ಎಕ್ಸೆಲ್ ಅಲ್ಲಿ ತಿಳ್ಕೊಳ್ಳೋದು ತುಂಬಾ ಇದೆ. ತುಂಬಾ ಎಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ ಲೈಕ್ ನೀವು 1 ವರ್ಷ ಪೂರ್ತಿ ಬರೀ ಎಕ್ಸೆಲ್ ಕೂತ್ಕೊಂಡೇ ನೀವು ಕಲಿತೀನಿ ಅಂತ ಅಂದ್ರೂ ಮುಗ್ಸಕ್ ಆಗದೆ ಇರೋಷ್ಟು ಇನ್ಫಾರ್ಮೇಶನ್ಸು ಮತ್ತೆ ಅದರಲ್ಲಿರುವಂತಹ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಸೋ ಈಸಿ ಟು ಕಂಪ್ಲೀಟ್ ವಿತ್ ಇನ್ ಅ ಪರ್ಟಿಕ್ಯುಲರ್ ಕೋರ್ಸ್ ಆಫ್ ಟೈಮ್. ಅದರಲ್ಲಿ ನಾವು ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ 2 ಮಾಡ್ಯೂಲ್ ಅಲ್ಲಿ ನಾವು ಈ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಕಲಿತಾ ಹೋಗ್ತೀವಿ. ಅದರಲ್ಲಿ ಮೊದಲನೇ ಮಾಡ್ಯೂಲ್ ಅಥವಾ 2ನೇ ಮಾಡ್ಯೂಲ್ ಅಲ್ಲಿ ಇರುವಂತಹ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಬಂದು ಬೇಸಿಕ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಕಲಿತಾ ಹೋಗ್ತೀವಿ. ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಅಂದ್ರೆ ಲೈಕ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಅಂದ್ರೆ ಏನು, ಹೆಂಗೆ ಕಾಲಮ್ ವಿಡ್ತ್ ಅಡ್ಜಸ್ಟ್ ಮಾಡೋದು, ಅಂಡು ರೀಡು, ಇನ್ಸರ್ಟ್ ಡಿಲೀಟ್, ರೋಸ್ ಮತ್ತೆ ಕಾಲಮ್, ಟೆಕ್ಸ್ಟ್ ಅಂಡ್ ನಂಬರ್ ಅಲೈನ್ಮೆಂಟ್, ಫಾರ್ಮೆಟ್ ಫಾಂಟ್ಸ್, ಫಾರ್ಮೆಟ್ ನಂಬರ್ಸ್, ಕಟ್ಟು ಕಾಪಿ ಪೇಸ್ಟ್ ಟೆಕ್ಸ್ಟ್, ಪ್ರಿಂಟ್ ಯಾವ ರೀತಿ ತಗೊಳ್ಳೋದು, ಮತ್ತೆ ಎಕ್ಸೆಲ್ ಶೀಟ್ ಇಂದ ಎಕ್ಸಿಟ್ ಹೆಂಗಾಗೋದು, ಡಾಟಾ ವ್ಯಾಲಿಡೇಷನ್, ಫಿಲ್ಟರ್, ಗ್ರೂಪಿಂಗು, ಇಂಟ್ರೊಡಕ್ಷನ್ ಟು ಫಾರ್ಮುಲಾಸ್ ಅಂಡ್ ಫಂಕ್ಷನ್ಸ್ ಇನ್ ಎಕ್ಸೆಲ್, ವಿಜುವಲೈಸಿಂಗ್ ಡಾಟಾ ಯೂಸಿಂಗ್ ಚಾರ್ಟ್ಸ್ ಇನ್ ಎಕ್ಸೆಲ್. ಸೊ ಈ ತರ ಕೆಲವೊಂದು ಬೇಸಿಕ್ ಫೀಚರ್ಸ್ ಗಳನ್ನ ನಾವ್ ಏನ್ ಮಾಡ್ತೀವಿ ಈ ಒಂದು ಸೆಕೆಂಡ್ ಮಾಡ್ಯೂಲ್ ಅಲ್ಲಿ ಕಲಿತಾ ಹೋಗ್ತೀವಿ. ಥರ್ಡ್ ಮಾಡ್ಯೂಲ್ ಅಲ್ಲಿ ಫೈನಾನ್ಷಿಯಲ್ ಫಂಕ್ಷನ್ಸ್ ಇನ್ ಎಕ್ಸೆಲ್ ಅಂತಾನೆ ಸಪರೇಟ್ ಆಗಿ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ಸ್ ನ ಮಾತ್ರ ನಾವೇನ್ ಮಾಡ್ತೀವಿ ಕಲಿತಾ ಹೋಗ್ತೀವಿ. ನಮ್ಮ ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ನಾವು ಓದ್ಬೇಕಾದಾಗ ಐ ಥಿಂಕ್ ನೀವೆಲ್ಲ ಲಿಸ್ಟ್ ಮಾಡಿದ್ರಿ, ಒಂದೊಂದು ಫಂಕ್ಷನ್ಸ್ ಅಲ್ಲಿ ಒಂದೊಂದು ಟ್ಯಾಬ್ ಗಳಲ್ಲಿ ಏನೇನು ಫೀಚರ್ಸ್ ಗಳು ಬರುತ್ತೆ ಅಂತ ಲಿಸ್ಟ್ ಔಟ್ ಮಾಡಿದ್ರಿ. ಆಮೇಲೆ ಕೆಲವೊಂದು ಫೈನಾನ್ಷಿಯಲ್ ಫಂಕ್ಷನ್ಸ್, ಕೆಲವೊಂದು ಮ್ಯಾಥಮೆಟಿಕಲ್ ಫಂಕ್ಷನ್ಸ್, ಕೆಲವೊಂದು ಲಾಜಿಕಲ್ ಫಂಕ್ಷನ್ಸ್, ಕೆಲವೊಂದು ಸ್ಟಾಟಿಸ್ಟಿಕಲ್ ಫಂಕ್ಷನ್ಸ್, ಈ ತರ ಕೆಲವೊಂದು ಫಂಕ್ಷನ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ಸ್ ಮಾಡಿದ್ವಿ ನಾವಲ್ಲಿ. ಬಟ್ ಇಲ್ಲಿ ಏನ್ ಮಾಡ್ತಾನೆ ಅಂತ ಅಂದ್ರೆ ಯೂನಿಟ್ 3 ಪ್ಯೂರ್ಲಿ ಆಗಿ ನಿಮ್ಗೆ ಫೈನಾನ್ಷಿಯಲ್ ಫಂಕ್ಷನ್ಸ್ ಗೆ ಸಂಬಂಧಪಟ್ಟಂಗೆನೆ ಏನ್ ಮಾಡಿದ್ದಾರೆ ನಿಮ್ಗೆ ಇಲ್ಲಿ ಹೇಳಿದ್ದಾರೆ. ಸೊ ಅಲ್ಲಿಗೆ ಈ ಮಾಡ್ಯೂಲ್ ನಂಬರ್ 3 ಬಂದು ಪೂರಾ ಫೈನಾನ್ಷಿಯಲ್ ಗೆ ಸಂಬಂಧಪಟ್ಟಂಗೆ ಲೈಕ್ ಆವರೇಜ್ ಕಂಡುಹಿಡಿಯೋದು, ಮ್ಯಾಕ್ಸಿಮಮ್, ಮಿನಿಮಮ್, ಫ್ಯೂಚರ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಆಮೇಲೆ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋದು, ಇಂಟ್ರೆಸ್ಟ್ ರೇಟ್ ಕ್ಯಾಲ್ಕುಲೇಷನ್ ಮಾಡೋದು, ಮತ್ತೆ ಡೆಪ್ರಿಸಿಯೇಷನ್ ರೇಟ್ಸ್ ಗಳು ಕ್ಯಾಲ್ಕುಲೇಟ್ ಮಾಡೋದು. ಈ ತರ ಕೆಲವೊಂದು ಫೈನಾನ್ಸಿಗೆ ಸಂಬಂಧಪಟ್ಟ ಅಥವಾ ಅಕೌಂಟ್ಸ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕಾನ್ಸೆಪ್ಟ್ಸ್ ನ ಏನ್ ಮಾಡ್ತಾ ಹೋಗ್ತೀರಾ ನಾವು ಈ ಒಂದು ಮಾಡ್ಯೂಲ್ ನಂಬರ್ 3 ಅಲ್ಲಿ ಕಲಿತಾ ಹೋಗ್ತೀವಿ. ಸೊ ಅಲ್ಲಿಗೆ ಸ್ವಲ್ಪ ನಾವು ಲಾಸ್ಟ್ ಸೆಮಿಸ್ಟರ್ ನಾವೇನ್ ಓದಿದ್ವಿ ಅದಕ್ಕೆ ಸ್ವಲ್ಪ ಡೆಪ್ತ್ ಆಗಿ ಏನ್ ಮಾಡ್ತೀವಿ ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಈ ಒಂದು ಸೆಮಿಸ್ಟರ್ ಅಲ್ಲಿ ಕಲಿತಾ ಹೋಗ್ತೀವಿ. ರಿಮೆಂಬರ್ ಒನ್ ಥಿಂಗ್, ಸೊ ನೀವು ಈ 2 ಮಾಡ್ಯೂಲ್ ನ ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಒಂದು ನಾವ್ ಏನ್ ಹೇಳ್ತೀವಿ ಅಥವಾ ಏನ್ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ ಅದನ್ನ ನೀವು ನೋಡಿ ಅರ್ಥ ಮಾಡ್ಕೋಬೇಕು ಒಂದು. ಎರಡನೇದು, ಎಷ್ಟು ಸಾಧ್ಯನೋ ಅಷ್ಟು ನೀವು ಪ್ರಾಕ್ಟೀಸಿಂಗ್ ಮಾಡಿದ್ರೇನೆ ಸೊ ನಿಮ್ಗೆ ಒಂದು ಕ್ಲಾರಿಟಿ ಅಂತ ಸಿಗೋದು. ಬಿಕಾಸ್ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂತ ಅಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ದ ಕಾನ್ಸೆಪ್ಟ್ ದಟ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಇಟ್ ಹಿಯರ್. ಸೊ ಅದರಿಂದ ಸೊ ನಿಮ್ಗೆ ಎಷ್ಟು ನಾನಿಲ್ಲಿ ಹೇಳ್ಕೊಡ್ತೀನೋ ಅದ್ರ ತಕ್ಕನಾಗೆ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಪ್ರಾಕ್ಟೀಸ್ ನ ಮಾಡ್ಬೇಕಾಗುತ್ತೆ. ಐದರ್ ನಿಮ್ಮ ಮನೇಲಿ ಕಾನ್ಸೆಪ್ಟ್ಸ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಏನಾದ್ರು ಇದ್ರೆ, ಅಥವಾ ನೀವು ಒನ್ಸ್ ಕಾಲೇಜ್ ರಿಓಪನ್ ಆದಾಗ ಅಲ್ಲಿ ಲ್ಯಾಬ್ ಅಲ್ಲಿ ಕೂತ್ಕೊಂಡು ಎಕ್ಸೆಲ್ ಮಾಡೋದು. ಸೊ ನೀವು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಇಂಟ್ರೊಡಕ್ಷನ್ ಟು MS ಎಕ್ಸೆಲ್. ನಾನು ನಿಮ್ಗೆ ವೆರೈಟಿ ಆಫ್ MS ಎಕ್ಸೆಲ್ಸ್ ಗಳಿದಾವೆ. MS ಎಕ್ಸೆಲ್ 2099 2003 ಇಂದ ಹಿಡಿದು ಟಿಲ್ ವಿ ಹ್ಯಾವ್ 2016 ತನಕ ಎಷ್ಟೊಂದು ವರ್ಷನ್ಸ್ ಗಳು ಬಂದಿದಾವೆ. ಸೊ ಅದರಿಂದ ಸೊ ನಾವು ಕೆಲವೊಂದು ವರ್ಷನ್ಸ್ ಗಳ ಬಗ್ಗೆ ಮಾತ್ರ ಇಲ್ಲಿ ನಾವು ವರ್ಷನ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಓನ್ಲಿ ಥಿಂಗ್ ಇಸ್ ಐದರ್ ಇಟ್ ಮೇ ಬಿ 2010 ಆಗಿರ್ಬೋದು ಅಥವಾ 2016 ಆಗಿರ್ಬೋದು, ಎಲ್ಲಾದ್ರೂ ಸರಿ
ಈ ಕಾನ್ಸೆಪ್ಟ್ಸ್ ಗಳೆಲ್ಲ ಸೇಮ್ ಇರುತ್ತೆ. ಏನು ಇಲ್ಲಿ ನಾನು ಹೈಲೈಟ್ ಮಾಡಿದ್ದೀನಲ್ಲ, ಏನು ಸ್ಟಾರ್ಟಿಂಗ್ ಫ್ರಮ್ ಸ್ಪ್ರೆಡ್ ಶೀಟ್ ನ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಮತ್ತೆ ಒಂದು ಚಾರ್ಟ್ ಅನ್ನ ಕ್ರಿಯೇಟ್ ಮಾಡೋ ತನಕನೂ ಸಹ ನಿಮ್ಗೆ ಎಲ್ಲಾ ಫೀಚರ್ಸ್ಗಳು ಎಲ್ಲಾ ವರ್ಷನ್ಸ್ ಆಫ್ MS Excel ಅಲ್ಲೂ ಇರುತ್ತೆ. ಬಟ್ ಆದ್ರೆ ಏನು ಅಂತ ಅಂದ್ರೆ ನಿಮ್ಗೆ ಫೀಚರ್ ಎಲ್ಲೆಲ್ಲಿ ಇರಬೇಕು ಆ ಜಾಗದಲ್ಲಿ ಇರಲ್ಲ. ಅಂದ್ರೆ ಈಗ ನೀವು 2003 ಅಲ್ಲಿ MS Excel ನೋಡೋದಕ್ಕೂ 2016 ಅಲ್ಲಿ MS Excel ನೋಡೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಸೊ ಅಂದ್ರೆ ಅರ್ಥ ಏನು, ನಿಮ್ಗೆ ಒಳಗಡೆ ಇರುವಂತ ಫೀಚರ್ಸ್ಗಳು ಇರ್ತವೆ, ಎಲ್ಲ ಎಕ್ಸೆಲ್ ಶೀಟ್ ಅಲ್ಲೂ ಇರ್ತವೆ. ಬಟ್ ಏನು ಅಂತಂದ್ರೆ ತೋರಿಸೋ ರೀತಿ ಏನಾಗಿರುತ್ತೆ, ಚೇಂಜಸ್ ಆಗಿರುತ್ತೆ ಅಷ್ಟೇ. ಐ ಥಿಂಕ್ ನಾನು ನಿಮ್ಗೆ ಇನ್ನೊಂದು ಎಕ್ಸೆಲ್ ಶೀಟ್ ನ ಶೇರ್ ಮಾಡೋದಾದ್ರೆ, ಐ ಥಿಂಕ್ ಈ ಎಕ್ಸೆಲ್ ಶೀಟ್ ಕಾಣಿಸ್ತಾ ಇದೆ ನಿಮ್ಗೆ. ಓಕೆ, ಇಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ಹೋಮ್ ಬಟನ್ ಕ್ಲಿಕ್ ಮಾಡಿದ್ರೆ ನನಗೆ ಫೀಚರ್ಸ್ ಗಳೆಲ್ಲ ಈ ತರ ಡಿಸ್ಪ್ಲೇ ಆಗುತ್ತೆ. ನನಗೆ ಅದೇ 2003 ಅಲ್ಲಿ ನಾನು ಏನಾದ್ರೂ ಏನೋ ನಾನು ಈ ಹೋಮ್ ಟ್ಯಾಬ್ ಫೈಲ್ ಟ್ಯಾಬ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಹಾರಿಜಾಂಟಲ್ ಅಲ್ಲಿ ಏನಾಗುತ್ತೆ, ನನಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಏನಾಗ್ತಿದೆ, ವರ್ಟಿಕಲ್ ಅಲ್ಲಿ ಏನ್ ಮಾಡ್ತಾ ಇದಾರೆ, ಫೀಚರ್ಸ್ ಗಳನ್ನ ಡಿಸ್ಪ್ಲೇ ಮಾಡ್ತಾ ಇದಾರೆ. ಸೊ ಅಂದ್ರೆ ಅರ್ಥ ಏನು, ನಿಮ್ಗೆ ಒಂದೊಂದು ಫೀಚರ್ಸ್ ಗಳು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅನ್ನೋದು ಚೂರು ಡಿಫ್ರೆನ್ಸಸ್ ಆಗೋದ್ ಬಿಟ್ರೆ, ಬಟ್ ಮೆಜಾರಿಟಿ ಇನ್ಫಾರ್ಮೇಶನ್ಸ್ ನಾವು ಅಥವಾ ಏನ್ ಡಿಸ್ಕಸ್ ಮಾಡ್ತೀವಿ ಅದು ಎಲ್ಲಾ ಎಕ್ಸೆಲ್ ಶೀಟ್ ಗಳಲ್ಲೂ ಸಹ ಕಾಮನ್ ಆಗಿ ಇರುತ್ತೆ. ಸೊ ಅದೇನೋ ತೊಂದರೆ ಆಗಲ್ಲ. So let us get into introduction to MS Excel. MS Excel ಅಂತ ಅಂದ್ರೆ ಏನು? ಹೋಪ್ ಈ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? Yes, sir. Okay. A spreadsheet is a computer application that stimulates a paper worksheet. It displays multiple cells that together make up a grid consisting of rows and columns, each cell containing either alphanumeric text or numerical values. Example ಏನಾದ್ರೂ 2 marks ಗೆ ನಿಮ್ಗೆ ಕೇಳಿದ್ರೆ, ಲೈಕ್ what do you mean by MS Excel ಅಂತ ಕೇಳಿದ್ರೆ, ಸೊ ನೀವು ಈ ತರ ಬರಿಬೇಕು. ಏನಂತ, a spreadsheet is a computer application that stimulates a paper worksheet. It displays multiple cells that together make up a grid consisting of rows and columns, each cell containing either alphanumeric text or numerical values. ಅಂದ್ರೆ ಅರ್ಥ ಏನು, ಒಂದು ಎಕ್ಸೆಲ್ ಶೀಟ್ ಅಲ್ಲಿ ನಿಮ್ಗೆ ರೋಸು ಕಾಲಮ್ಸ್ ಇರುತ್ತೆ. ಆ ರೋಸು ಮತ್ತೆ ಕಾಲಮ್ ನ ಒಂದು ಬಾಕ್ಸ್ ನ ನಾವೇನಂತ ಕರಿತೀವಿ, ಸೆಲ್ ಅಂತ ಕರಿತೀವಿ. ಆ ಸೆಲ್ ಒಳಗಡೆ ನೀವೇನ್ ಮಾಡ್ಬೋದು, ಐದರ್ ಇಟ್ ಮೇ ಬಿ ಲೈಕ್ ನಿಮ್ಮ ಆಲ್ಫಾಬೆಟಿಕಲ್ಸ್ ಇರ್ಬೋದು ಅಥವಾ ನ್ಯೂಮರಿಕಲ್ಸ್ ಇರ್ಬೋದು, ಇನ್ಫಾರ್ಮೇಶನ್ಸ್ ನೀವೇನ್ ಮಾಡ್ಬೋದು ಅಂತ ಫಿಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. A spreadsheet cell may alternatively contain a formula that defines how the contents of the cells to be calculated from the contents of any other cell each time any cell is updated ante. So ಅಂದ್ರೆ ಅರ್ಥ, ಈ ಒಂದು ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ನೀವೇನ್ ಮಾಡ್ಬೋದು, ಒಂದು ಫಾರ್ಮುಲಾನ ನೀವು ಕೊಟ್ಟು ಅದ್ರ ಮೇಲ್ಗಡೆ ಇರೋ ಅಥವಾ ಅದ್ರ ಆ ಶೀಟ್ ಅಲ್ಲಿ ಇರುವಂತ ನ್ಯೂಮರಿಕಲ್ ವ್ಯಾಲ್ಯೂಸ್ ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡಬಹುದು ಅಂತ ಹೇಳ್ತಾರೆ. Spreadsheets are frequently used for financial information because of their ability to recalculate the entire sheet automatically after a change to a single cell is made. ಸೊ ನಿಮ್ಮ ಫೈನಾನ್ಷಿಯಲ್ಸ್ ಅಲ್ಲಿ ಈ ಒಂದು ಸ್ಪ್ರೆಡ್ ಶೀಟ್ ಅನ್ನೋದು ತುಂಬಾ ಮೇಜರ್ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾರೆ. ಯಾಕೆ, ಬಿಕಾಸ್ ನಿಮ್ಗೆ ಎಕ್ಸೆಲ್ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಏನ್ ಮಾಡ್ಬೋದು, ನಿಮ್ಮ ಅಕೌಂಟ್ಸ್ಗೆ ಅಥವಾ ಫೈನಾನ್ಷಿಯಲ್ಸ್ಗೆ ಸಂಬಂಧಪಟ್ಟಂಗೆ ಎಲ್ಲಾ ರೀತಿಯಾದಂತಹ ಕ್ಯಾಲ್ಕುಲೇಷನ್ಸ್ ಗಳನ್ನ ಏನ್ ಮಾಡ್ಬೋದು, ನಿಮ್ಮ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ಬೋದು. ಸೊ ಯಾವ್ಯಾವ ತುಂಬಾ ಪಾಪ್ಯುಲರ್ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ಸ್ ಗಳಿದಾವೆ, ನಮ್ಗೆಲ್ಲ ಗೊತ್ತಿರೋದು ಬರೀ ಒಂದೇ ಒಂದು, ಯಾವುದು, MS Excel ಅಂತ. ಆ MS Excel ಜೊತೆಗೇನೆ ನಿಮ್ಗೆ ಎಷ್ಟೊಂದು ರೀತಿಯಾದಂತಹ ಸ್ಪ್ರೆಡ್ ಶೀಟ್ಸ್ ಇದಾವೆ. ಅದರಲ್ಲಿ ಒಂದು G ನ್ಯೂಮರಿಕ್ ಅಂತ ಇದೆ, KS ಸ್ಪ್ರೆಡ್ ಅಂತ ಇದೆ, Z ಕ್ಯೂಬ್ಸ್ ಕ್ಯಾಲ್ಸಿ ಅಂತ ಇದೆ, ಲೋಟಸ್ ಸಿಂಫೋನಿ ಅಂತ ಇದೆ, ರಿಸಾಲ್ವರ್ 1 ಅಂತ ಇದೆ. ಇವೆಲ್ಲವೂ MS Excel ತರಾನೇ ವರ್ಕ್ ಮಾಡುತ್ತೆ. ಬಟ್ ಆದ್ರೆ MS Excel ಅಲ್ಲ, ಬೇರೆ ಬೇರೆ ವೆರೈಟಿ ಆಫ್ ವರ್ಷನ್ಸ್ ಅಥವಾ ಸಾಫ್ಟ್ವೇರ್ಸ್ ಡೆವಲಪ್ ಮಾಡಿದ್ದಾರೆ. Microsoft Excel consists of a proprietary spreadsheet application written and distributed by Microsoft. Microsoft ಅವರು ಇದನ್ನ ಡೆವಲಪ್ ಮಾಡಿರುವಂತದ್ದು. Excel 2010 needs Windows 7 as operating system to run an IBM PC. However, it can also be used with Windows XP operating system if Service Factory is installed ಅಂತ. I think ಇದು ನಿಮ್ಗೆ ಅಷ್ಟು ರಿಕ್ವೈರ್ಮೆಂಟ್ ಬೇಡ ಇವಾಗ ಸದ್ಯಕ್ಕೆ.
ಬಟ್ ಅವ್ರು ಹೇಳ್ತಿರೋದು ಏನು ಅಂತ ಅಂದ್ರೆ ವಿಂಡೋಸ್ ವಿಸ್ತಾ ವಿಂಡೋಸ್ 7 ಆದ್ಮೇಲಿಂದ ಈ ವಿಂಡೋಸ್ 2010 ಮೈಕ್ರೋಸಾಫ್ಟ್ 2010 ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೊಂಡು ಏನ್ ಮಾಡ್ತಾರೆ ವರ್ಕ್ ಮಾಡ್ತಾ ಇದ್ದಾರೆ. ಹಳೆ ವರ್ಷನ್ಸ್ ಗಳು ಇದ್ದಾಗ ಏನಾಗ್ತಿತ್ತು ನಿಮ್ಗೆ ಈ ವಿಂಡೋಸ್ 10 MS Excel 2010 ಸಪೋರ್ಟ್ ಮಾಡ್ತಿರ್ಲಿಲ್ಲ, ಅವಾಗ ಹಳೆ ವರ್ಷನ್ ಇತ್ತು. ಬಟ್ ಈಗ ಬರೋ ಎಲ್ಲ ಏನು ಆಪರೇಟಿಂಗ್ ಸಿಸ್ಟಮ್ಸ್ ಗಳಲ್ಲೂ ಸಹ ಏನಾಗಿರುತ್ತೆ, ಐದು 2010 ಆದ್ಮೇಲಿಂದ ಯಾವ್ಯಾವ ಎಕ್ಸೆಲ್ ವರ್ಷನ್ಸ್ ಗಳು ಬಿಟ್ಟಿದಾರೆ ಅವೆಲ್ಲವೂ ಏನಾಗಿರುತ್ತೆ ಯೂಸ್ ಮಾಡ್ತಾರೆ. MS Excel features calculation, graphic tools, private tables, macro programming language called Visual Basic for applications. MS Excel ಅಲ್ಲಿ ಎಷ್ಟೊಂದು ವೆರೈಟಿ ಆಫ್ ಫೀಚರ್ಸ್ ಗಳಿದಾವೆ. ಅದರಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಒಂದು ನಿಮ್ಮ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಅಥವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಇರ್ಬೋದು, ಅಥವಾ ಪೈವಟ್ ಟೇಬಲ್ಸ್ ಪ್ರಿಪೇರ್ ಮಾಡೋದಿರ್ಬೋದು, ಆಮೇಲೆ ಲೈಕ್ ವಿಜುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್ಸ್ ಅಂತ ಇದೆ. ಸೊ ಇದರ ವೆರೈಟಿ ಆಫ್ ಏನೋ ಕ್ಯಾಲ್ಕುಲೇಷನ್ಸ್ ಫೀಚರ್ಸ್ ಗಳನ್ನ ಏನ್ ಮಾಡಿದೆ ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ 2010 ಇನ್ಕ್ಲೂಡ್ ಆಗಿದೆ ಅಂತ. ಹೋಪ್ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಐಶ್ವರ್ಯ? ಹಾ ಸರ್. A typical blank Microsoft Excel 2010 spreadsheet is shown in the figure 1.1.1. You know, Nima, what you called Excel sheet. ನಾನು ಅವಾಗಲೇ ನಿಮಗೆ ತೋರಿಸಿದ್ದು 2016 ವರ್ಷನ್ ನಾನು ನಿಮ್ಗೆ ಅವಾಗಲೇ ತೋರಿಸಿದ್ದು. ಬಟ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಿದ್ದು 2010. ಐ ಥಿಂಕ್ ನೀವು ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಚೇಂಜಸ್ ಅಂತ ಏನು ಕಾಣಿಸ್ತಾ ಇಲ್ಲ ನಿಮ್ಗೆ. ಇಟ್ ರಿಮೈನ್ಸ್ ಸೇಮ್. ಒಂದೇ ಒಂದು ನಿಮಿಷ. ಓಕೆ, ಸೊ ನಿಮ್ಗೆ ಯಾವುದೇ ರೀತಿಯಾದಂತ ಚೇಂಜಸ್ ಗಳಿಲ್ಲ. ಇಟ್ ಲುಕ್ಸ್ ಸಿಮಿಲರ್. ಎಕ್ಸೆಲ್ ಐ ಥಿಂಕ್ ನಾನು ನಿಮ್ಗೆ ಅವಾಗಲೇ ತೋರಿಸೋದಲ್ಲ ಯಾವುದು ಈ ಎಕ್ಸೆಲ್ ಶೀಟ್. ಐ ಥಿಂಕ್ ನೀವು ಇದನ್ನ ನೋಡ್ತಾ ಇದ್ದೀರಲ್ಲ, ಇದು ಬಂದು 2016 ವರ್ಷನ್ ಮೈಕ್ರೋಸಾಫ್ಟ್ ಎಕ್ಸೆಲ್ 2016. Excel 2016 Excel 2010 which more or less similar. ನಿಮ್ಗೆ ಎಕ್ಸೆಲ್ 16ಗೂ 10ಗೂ ಯಾವುದೇ ರೀತಿ ಡಿಫ್ರೆನ್ಸ್ ಬರಲ್ಲ. ಬಟ್ ಏನು ಅಂತ ಅಂದ್ರೆ ಲೈಕ್ ಕೆಲವೊಂದು ಫೀಚರ್ಸ್ ಗಳನ್ನ ಏನ್ ಮಾಡಿದ್ದಾರೆ ಅಡಿಷನಲ್ ಆಗಿ ಆಡ್ ಅಪ್ ಮಾಡಿರ್ತಾರೆ ಬಿಟ್ರೆ ಅದರ್ ದನ್ ದೇರ್ ಇಸ್ ನೋ ದಟ್ ಮಚ್ ಡಿಫರೆನ್ಸಸ್ ಬಿಟ್ವೀನ್ ಯುವರ್ 2010 and 2016. ಐ ಥಿಂಕ್ ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ, ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗಲ್ಲ. ಬಟ್ ಇದು ಮುಂದಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಓವರ್ ಆಲ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಕ್ರೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ. ಐ ಥಿಂಕ್ ಈ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ. ಇನ್ನೊಂದು PDF ಡಾಕ್ಯುಮೆಂಟ್ ಓಪನ್ ಆಯ್ತು. ಸರ್ ಓಕೆ, ಐ ಥಿಂಕ್ ಇದರಲ್ಲಿ ನಿಮ್ಗೆ ಅಲ್ಲೇ ಅದಕ್ಕಿಂತ ಇದರಲ್ಲಿ ಸ್ವಲ್ಪ ನೀಟಾಗಿ ಕ್ಲಿಯರ್ ಆಗಿ ಕೊಡ್ತಾರೆ. ಬಿಕಾಸ್ ಕೆಲವೊಂದ್ಸಲಿ ನಿಮ್ಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ನ ವ್ಯೂ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕು ಅಂತ ಅಂದ್ರೆ ಐ ಥಿಂಕ್ ದಿಸ್ ಲುಕ್ಸ್ ವೆರಿ ನೈಸ್. ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಓಕೆ, ನಾವು ಯಾರಾದ್ರೂ ಒಬ್ರು ಓದಕ್ಕಾಗತ್ತಾ ಏನೇನೋ ಎಲಿಮೆಂಟ್ಸ್ ಗಳು ಇಲ್ಲಿ ಇದಾವೆ ಅಂತ? ಓಕೆ ಓಕೆ ಓಕೆ, ಸಹನಾ ಪಿ. ಎಸ್ ಸರ್. ಓಕೆ, ಏನೇನ್ ಕಾಣಿಸ್ತಾ ಇದೆ ಒಂಚೂರು ಓದ್ಬಿಡಪ್ಪ ಒಂದ್ಸರಿ. ಫೈಲ್ ಟೇಬಲ್, ರಿಬನ್, ನೇಮ್ ಬಾಕ್ಸ್, ರಾ ಟೇಬಲ್, ಆಕ್ಟಿವ್ ಸೆಲ್, ಫಾರ್ಮುಲಾ ಬಾರ್, ಕಾಲಮ್ tables, worksheet table, quick access table, toolbar, and common table, title bar. ಸೊ ಒಂದು ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಇದೆ. ಐ ಥಿಂಕ್ ಇದು ನಿಮ್ಮ ಮೇಲ್ಗಡೆ ಕಾರ್ನರ್ ಅಲ್ಲಿ ವ್ಯೂ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ಈಸಿಯಾಗಿ ಆಕ್ಸಿಸ್ ತಗೊಳ್ಬೇಕು ಅಂದ್ರೆ ಈ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ತಗೊಳ್ತೀರಾ. ಇದಾದ್ಮೇಲೆ ಕಮಾಂಡ್ ಟ್ಯಾಬ್ಸ್ ಅಂತೆ. ಈ ಹೋಮು, ಇನ್ಸರ್ಟು, ಪೇಜ್ ಲೇಔಟು, ಫಾರ್ಮುಲಾ, ಡಾಟಾ, ರಿವ್ಯೂ, ವ್ಯೂ ಅಂತ ಇವನ್ನೆಲ್ಲ ನಾವೇನಂತ ಕರಿತೀವಿ ಕಮಾಂಡ್ ಟ್ಯಾಬ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಟೈಟ್ಲ್ ಬಾರ್, ಐ ಥಿಂಕ್ ನಿಮ್ ಟೈಟ್ಲ್ ಒಂದು ಹೆಸರು ಕೊಟ್ಕೊಳ್ತೀರಲ್ಲ ಅದನ್ನ ನಾವು ಟೈಟ್ಲ್ ಬಾರ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ನಿಮ್ಮ ಒಂದು ಡಾಕ್ಯುಮೆಂಟ್ ಅನ್ನ ಸೇವ್ ಮಾಡೋದಿರ್ಬೋದು, ಪ್ರಿಂಟ್ ತಗೊಳ್ಳೋದಿರ್ಬೋದು, ಮಾಡಬೇಕು ಸೇವ್ ಆಸ್ ಮಾಡೋದಿರ್ಬೋದು, ಅವೆಲ್ಲ ಫೈಲ್ ಟ್ಯಾಬ್ ಅಲ್ಲಿ ಏನ್ ಮಾಡ್ತೀರಾ ಅಬ್ಸರ್ವ್ ಮಾಡ್ತೀರಾ. ಅದಾದ್ಮೇಲೆ ರಿಬ್ಬನ್ನು, ಐ ಥಿಂಕ್ ನೀವು
ಎಕ್ಸೆಲ್ ಶೀಟ್ ನ ತೋರಿಸ್ಬೇಕಾದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರಿಬ್ಬನ್ ಓಪನ್ ಆಗ್ತಿತ್ತು, ಡಬಲ್ ಕ್ಲಿಕ್ ಮಾಡಿದ್ರೆ ರಿಬ್ಬನ್ ಡಿಫಾಲ್ಟ್ ಆಗಿ ಕೂತ್ಕೊಳ್ತಾ ಇತ್ತು. ಸೊ ಇದನ್ನ ನಾವು ರಿಬ್ಬನ್ ಅಂತ ಕರಿತೀವಿ. ನೇಮ್ ಬಾಕ್ಸ್ ಆ ಸೆಲ್ ನ ಹೆಸರನ್ನ ಏನ್ ಮಾಡುತ್ತೆ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಅದಾದ್ಮೇಲೆ ಇಲ್ಲಿ ಫಾರ್ಮುಲಾ ಬಾರ್ ಅಂತ ಇದೆ. ಸೊ ಫಾರ್ಮುಲಾ ಬಾರ್ ಬಂದಿ ಅಂದ್ರೆ ನೀವು ಏನೇ ಒಂದು ಫಾರ್ಮುಲಾ ಕೊಟ್ಟರು ಅದೇನಾಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮ್ಗೆ. ಅದಾದ್ಮೇಲೆ ನಿಮ್ಮ ರೋಸ್ ಮತ್ತೆ ಕಾಲಮ್ ನ ಇಂಟರ್ಸೆಕ್ಷನ್ ನಾವೇನಂತ ಕರಿತೀವಿ, ಆಕ್ಟಿವ್ ಸೆಲ್ ಅಂತ ಕರಿತೀವಿ. ಐ ಥಿಂಕ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಈ ABCDEFGHI ಅಂತ ಕರಿತೀವಿ, ಅವನ್ನ ನಾವು ಕಾಲಮ್ ಲೇಬಲ್ ಅಂತ ಕರಿತೀವಿ. ಅದಾದ್ಮೇಲೆ 1 2 3 4 5 6 ಇದೆಯಲ್ಲ, ಇದನ್ನ ರೋ ಲೇಬಲ್ಸ್ ಅಂತ ಕರಿತೀವಿ. ದೆನ್ ಇಲ್ಲಿ ಕೆಳಗಡೆ ವರ್ಕ್ ಶೀಟ್ ಟ್ಯಾಬ್ ಅಂತ ಇದೆ. ಸೊ ಇದನ್ನ ನಾವು ವರ್ಕ್ ಶೀಟ್ ನಂಬರ್ 1, ಶೀಟ್ ನಂಬರ್ 2 ಈ ತರ ಎಷ್ಟು ನಂಬರ್ ಆಫ್ ಶೀಟ್ಸ್ ಬೇಕಾದ್ರೂ ಏನ್ ಮಾಡ್ಬೋದು ನೀವು ಒಂದು ಪರ್ಟಿಕ್ಯುಲರ್ ಎಕ್ಸೆಲ್ ಶೀಟ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಸೊ ಇಷ್ಟು ಇದು ಏನು ಅಂತಂದ್ರೆ ನಿಮ್ಮ ಎಕ್ಸೆಲ್ 2016 ಇರ್ಬೋದು ಅಥವಾ ಎಕ್ಸೆಲ್ 2010 ಇರ್ಬೋದು, ಯಾವ ರೀತಿ ಕಾಣಿಸುತ್ತೆ ಅಥವಾ ಯಾವ ರೀತಿ ನೋಡಬಹುದು ಅಂತ. ಸೊ ಯೂಶಲಿ ಎಕ್ಸೆಲ್ ಶೀಟ್ ನ ಯಾವ ರೀತಿ ನೀವು ಸ್ಟಾರ್ಟ್ ಮಾಡ್ತೀರಾ, ಹೌ ಟು ಸ್ಟಾರ್ಟ್ ವಿತ್ ಎಕ್ಸೆಲ್ ಶೀಟ್, ಅಥವಾ ನಿಮ್ಗೆ ಸಿಲೆಬಸ್ ಅಲ್ಲಿ ಕ್ರಿಯೇಟ್ ಅ ಸ್ಪ್ರೆಡ್ ಶೀಟ್ ಅಂತ ಒಂದು ಕೊಟ್ಟಿದ್ದಾರೆ. ಏನದು ಕ್ರಿಯೇಟ್ ಅ ಸ್ಪ್ರೆಡ್ ಶೀಟ್, ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ ಅಂತ. ಓಕೆ, ಐ ಥಿಂಕ್ ಈ ಸ್ಕ್ರೀನ್ ಇದೆ, ನಾನು ಈ ಸ್ಕ್ರೀನ್ ನಾನು ಮತ್ತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಥಿಯರಿಗೆ ಹೋಗ್ಬಿಡ್ತೀನಿ ನಾನು, ಬಿಕಾಸ್ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಅದಾದ್ಮೇಲೆ ವಿಲ್ ಲೆಟ್ ಗೆಟ್ ಇನ್ ಟು ಹೌ ಟು ಕ್ರಿಯೇಟ್ ಅ ಸ್ಪ್ರೆಡ್ ಶೀಟ್ ಹೋಗೋಣ. ನಾವು ಎಕ್ಸೆಲ್ ಆಲ್ಸೋ ಅಲೋಸ್ ಮಲ್ಟಿಪಲ್ ಶೀಟ್ಸ್, ಅದು ನಾನು ಆಲ್ರೆಡಿ ಹೇಳಿದೆ, ಇದು ತುಂಬಾ ಮಲ್ಟಿಪಲ್ ಶೀಟ್ಸ್ ಗಳನ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ಸ್ಪ್ರೆಡ್ ಶೀಟ್ ಕುಡ್ ಬಿ split over several pages, say one for input, one page for calculation and another for output ಅಂತ. This collection of pages is known as a workbook ಅಂತ ಕರಿತೀವಿ. See, ಯಾವಾಗ್ಲೂ ಒಂದ್ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ವರ್ಕ್ ಶೀಟ್ಗೂ ವರ್ಕ್ ಬುಕ್ಗೂ there is a difference. ವರ್ಕ್ ಶೀಟ್ ಬಂದು ಆ ವರ್ಕ್ ಬುಕ್ ಅಲ್ಲಿ ಇರುವಂತ ಒಂದು ಪರ್ಟಿಕ್ಯುಲರ್ ಶೀಟ್, ವರ್ಕ್ ಬುಕ್ ಬಂದು ನಂಬರ್ ಆಫ್ ಶೀಟ್ಸ್ ಒಂದೇ ಒಂದು ವರ್ಕ್ ಎಕ್ಸೆಲ್ ಅಲ್ಲಿ ಇರುತ್ತಲ್ಲ, ಅದನ್ನೆಲ್ಲ ಸೇರಿ ನಾವೇನಂತ ಕರಿತೀವಿ, ವರ್ಕ್ ಬುಕ್ ಅಂತ ಕರಿತೀವಿ. ಓಕೆ, then by default a workbook opens with 3 worksheets. Usually ಏನಾಗಿರುತ್ತೆ, ಒಂದು ವರ್ಕ್ ಬುಕ್ ಅಲ್ಲಿ ಅಂದ್ರೆ ಮಿನಿಮಮ್ 3 ವರ್ಕ್ ಶೀಟ್ಸ್ ಏನಾಗಿರುತ್ತೆ ಡಿಸ್ಪ್ಲೇ ಆಗುತ್ತೆ. ಬಟ್ ಇಟ್ ಕಂಟೈನ್ ಮ್ಯಾಕ್ಸಿಮಮ್ ಆಫ್ 255 ವರ್ಕ್ ಶೀಟ್ಸ್. ಅಂದ್ರೆ ಒಂದೇ ವರ್ಕ್ ಬುಕ್ ಅಲ್ಲಿ ಐ ಥಿಂಕ್ ವೇಟ್ ಅ ಮಿನಿಟ್, ಐ ಶೋ ಯು ದಿಸ್. ನಾ ಇಲ್ಲಿ ನೋಡಿ, ಇಲ್ಲಿ ಒಂದ್ ಶೀಟ್ ಇದೆ. ಸೊ ಇದು ನಾನು ಆಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಂಥದ್ದು ಎಷ್ಟು ಮಾಡ್ಬೋದು ಅಂತ ಅಂದ್ರೆ 255 ಶೀಟ್ಸ್ ಗಳನ್ನ ಏನ್ ಮಾಡ್ಬೋದು ಅಂತ ನೀವು ಅಟ್ ಎ ಟೈಮು ನೀವು ಡಿಸ್ಪ್ಲೇ ಮಾಡ್ಬೋದು ಅಂತ ಹೇಳ್ತಾರೆ. ದೆನ್ in addition to powerful calculation, Excel is also able to produce a wide range of high quality charts to make presentations of data more effective. Spreadsheet programs are developed to automate tasks such as technical calculations, inferential statistics, analyzing data, etc. ನಿಮ್ಮ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ನ ಯೂಸ್ ಮಾಡೋದೊಂದು ಮೇಜರ್ ಕ್ಯಾಲ್ಕುಲೇಷನ್ಸ್ ಗಳಿಗೆ ಯೂಸ್ ಮಾಡ್ತಿರೋ ಒಂದು. ಎರಡನೇದು ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. ಏನಿದು ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಅಂದ್ರೆ, ನಿಮ್ಮ ವಾಟ್ ಯು ಕಾಲ್ಡ್ ಬೇಸಿಕ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ನೀವು ಮಾಡ್ತಿರಲ್ಲ, ಐ ಥಿಂಕ್ ಏನದು ಮೀನು, ಮೀಡಿಯನ್ನು, ಮೋಡು, ಆವರೇಜು, ಮಿನಿಮಮು, ಮ್ಯಾಕ್ಸಿಮಮು, ಸಮ್ಮು, ಕೌಂಟು, ಕೌಂಟಿಫು, ಈ ತರ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತಿರಲ್ವಾ. ಸೊ ಅದೇ ರೀತಿ ನಿಮ್ಗೆ ಬೇರೆ ವೆರೈಟಿ ಆಫ್ ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್ಸ್ ಗಳು ಸಹ ಏನಾಗುತ್ತೆ ಬರುತ್ತೆ ನಿಮ್ಗೆ. ಸೊ ಐದರ್ ಇಟ್ ಮೇ ಬಿ ಲೈಕ್ ಕಾರ್ರಿಲೇಷನ್, ರಿಗ್ರೆಷನ್, ಕೇಳಿದೀರಾ ಈ ವರ್ಡ್ಸ್ ಗಳೆಲ್ಲನು? ಓಕೆ, ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೀವು ಇವನ್ನೆಲ್ಲ ಕಲ್ತಿರ್ತೀರಾ ಅನ್ಸುತ್ತೆ. ಸೊ ಈ ಟಿ ಟೆಸ್ಟು, ಎಫ್ ಟೆಸ್ಟು, ಝೆಡ್ ಟೆಸ್ಟು, ಕೈ ಸ್ಕ್ವೇರ್ ಟೆಸ್ಟು, ಈ ತರ ಎಷ್ಟೊಂದು ವೆರೈಟಿ ಆಫ್ ಕ್ಯಾಲ್ಕುಲೇಷನ್ಸ್ ಬರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ. ಆ ಎಲ್ಲಾ ತರ ಕ್ಯಾಲ್ಕುಲೇಷನ್ಸ್ ಗಳನ್ನ ಎಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ನೀವು ಡಾಟಾ ಅನಾಲಿಸಿಸ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಸರ್ ಡಾಟಾ ಅನಾಲಿಸಿಸ್ ಎಲ್ಲಿ ಬರುತ್ತೆ? ಐ ಥಿಂಕ್ ನಿಮ್ಮ 4th ಸೆಮ್ ಅಲ್ಲಿ ನೀವು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ. ಪ್ರಾಜೆಕ್ಟ್ ಮಾಡ್ಬೇಕಾದಾಗ ನೀವೇನ್ ಮಾಡ್ತೀರಾ, ಡಾಟಾ ಕಲೆಕ್ಟ್ ಮಾಡಿರ್ತೀರಾ. ನೀವು ಡಾಟಾ ಕಲೆಕ್ಟ್ ಮಾಡಿದ್ಮೇಲೆ ನೀವು ಅದನ್ನ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು, ಒಂದ್ ನೀಟಾಗಿ ಟೇಬಲ್ ಹಾಕಿ ಕೆಲವೊಂದು ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ, ನೀವು ಒಂದು ಇಂಟರ್ಪ್ರಿಟೇಷನ್ ಬರೀಬೇಕಾಗತ್ತೆ. ದಟ್ ಈಸ್ ದ ಮೇಜರ್ ಯೂಸೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟ್ಯಾಟಿಸ್ಟಿಕ್ಸ್. ಐ ಥಿಂಕ್ ನೀವೆಲ್ಲರೂ ಈಗ ನಿಮ್ ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತೀರಾ, ನೀವು ಡಾಟಾ ಕಲೆಕ್ಷನ್ ಮಾಡ್ಬೇಕಾದಾಗ ನಿಮ್ಗೆ ಈ ಒಂದು ಎಕ್ಸೆಲ್ ಶೀಟ್ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ.
ಸೊ ಹಾಗೆ ನಿಮ್ಮ ಡಾಟಾನ ಅನಲೈಸ್ ಮಾಡೋದಕ್ಕೆ ಮತ್ತೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿ ಅಂದ್ರೆ ಗ್ರಾಫಿಕಲ್ ವ್ಯೂ ಅಲ್ಲಿ ತೋರಿಸೋದಕ್ಕೆ ಈ ಎಲ್ಲಾ ರೀತಿಯಿಂದನೂ ಸಹ ನಿಮ್ಮ ಸ್ಪ್ರೆಡ್ ಶೀಟ್ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ದೆನ್ ದೇರ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಪ್ರೊಡಕ್ಷನ್ ಪ್ಲಾನಿಂಗ್, ಪರ್ಸನಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಪೇರೋಲ್, ಅಕೌಂಟಿಂಗ್, ಎಲ್ಲಾ ಜಾಗದಲ್ಲೂ ಎಕ್ಸೆಲ್ ಶೀಟ್ ಕಂಪಲ್ಸರಿ ಆಗಿ ಬೇಕೇ ಬೇಕು ಇವಾಗ. ಸೊ ಏನೇನೋ ಹೇಳಿದ್ದಾರೆ ನೋಡೋಣ. ಒಂದು, ಮೂವಿಂಗ್ ಅರೌಂಡ್ ಅನ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್. Users can move the cursor around the electronic spreadsheet, changing the current cell. Most spreadsheet allow many more rows and columns than can be displayed at a time on the screen. If the what is that? If the user moves the cursor of the screen, the program will reveal columns and rows that were previously kept in memory but not displayed on the screen. ಸೊ ಇಲ್ಲಿ ಹೇಳ್ತಾ ಇರೋದು ಏನು ಅಂತ ಅಂದ್ರೆ ನಿಮ್ಮ ಎಕ್ಸೆಲ್ ಫೀಚರ್ಸ್ಗಳು ಏನೇನಿದೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಇದ್ದಾರೆ. ಒಂದ್ ಹೇಳಿದ್ದು ಮೂವಿಂಗ್ ಅರೌಂಡ್ ಅನ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಂತೆ. ಸೊ ಅಂದ್ರೆ ಅರ್ಥ ಏನು, ನಿಮ್ಮ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಏನೋ ನಿಮ್ಮ ಒಂದು ಸೆಲ್ಸ್ ನ ಮತ್ತೆ ನಿಮ್ಮ ಒಂದು ಕಾಲಮ್ಸ್ ನ ನೀವು ಹೆಂಗ್ ಬೇಕಾದ್ರೂ ಮೂವ್ಮೆಂಟ್ಗಳನ್ನ ಮಾಡ್ಕೊಳ್ಬಹುದು. ಸೊ ಅಂದ್ರೆ ಅರ್ಥ ಏನು, ನಿಮ್ಮ ಓವರ್ ಆಲ್ ಹೆಂಗೆ ಅಂತ ಅಂದ್ರೆ ನೀವು A1 ಇಂದ ಹಿಡಿದು ಸೊ ಟಿಲ್ ದ ಎಂಡ್. ಸೊ ಫಾರ್ ಎಕ್ಸಾಂಪಲ್ ಐ ಥಿಂಕ್ ನಿಮ್ಮ 2016 ವರ್ಷನ್ ಅಲ್ಲಿ ಸುಮಾರು ಏನಿಲ್ಲ ಅಂತ ಅಂದ್ರೂ 10,48,576 ರೋಸ್ ನ ನೀವೇನ್ ಮಾಡ್ಬೋದು, ವ್ಯೂ ಮಾಡ್ಬೋದು ಅಟ್ ಎ ಟೈಮು. ಹಾಗೆ ಕಾಲಮ್ಸ್ ಗೆ ಬಂದ್ರೆ 16,384 ಕಾಲಮ್ಸ್ ಏನಾಗುತ್ತೆ ನಿಮ್ಮ ಒಂದು ಪರ್ಟಿಕ್ಯುಲರ್ ವರ್ಕ್ ಶೀಟ್ ಅಲ್ಲಿ ಏನಾಗುತ್ತೆ ಡಿಸ್ಪ್ಲೇ ಮಾಡುತ್ತೆ. ಈ ಇಷ್ಟು ಸೆಲ್ ಏನೋ ರೋಸು ಮತ್ತೆ ಕಾಲಮ್ಸ್ ಏನಿದಾವೆ, ಇಷ್ಟು ಕಾಲಮ್ಸ್ ನ ಯಾವುದೇ ಸೆಲ್ಗೆ ಬೇಕಾದ್ರೂ ಹೆಂಗ್ ಬೇಕಾದ್ರೂ ನೀವ್ ಏನ್ ಮಾಡ್ಬೋದು, ಮೂವ್ ಮಾಡ್ಬೋದು. ದಟ್ ಇಸ್ ಒನ್ ಆಫ್ ದ ಮೇಜರ್ ಫೀಚರ್. ಅಂದ್ರೆ ಒಂದೇ ಶೀಟ್ ಅಲ್ಲಿ ನೀವು ಎಷ್ಟು ಕ್ಯಾಲ್ಕುಲೇಷನ್ಸ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ಸೆಕೆಂಡ್, ಎಂಟರಿಂಗ್ ಡಾಟಾ ಆನ್ ಅನ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್. ಸೊ ನಿಮ್ಮ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಲ್ಲಿ ನೀವು ಡಾಟಾಸ್ ನ ಎಂಟರ್ ಮಾಡಬಹುದು. ಐದರ್ ಇಟ್ ಮೇ ಬಿ ಆಲ್ಫಾಬೆಟಿಕಲ್ಸ್ ಆದ್ರೂ ಆಗಿರ್ಬೋದು, ಅಥವಾ ನ್ಯೂಮರಿಕಲ್ಸ್ ಆದ್ರೂ ಆಗಿರ್ಬೋದು, ಅಥವಾ ಕೆಲವೊಂದು ಫಾರ್ಮುಲಾಸ್ ನ ಬೇಕಾದ್ರೆ ಇನ್ಸರ್ಟ್ ಮಾಡಬಹುದು, ಅಥವಾ ಕೆಲವೊಂದು ಇಮೇಜಸ್ ಗಳನ್ನ ಬೇಕಾದ್ರೂ ಏನ್ ಮಾಡಬಹುದು, ಸೊ ಇನ್ಸರ್ಟ್ ಮಾಡಬಹುದು. ಸೊ ಅಂದ್ರೆ ಅರ್ಥ, ಸೊ ನಿಮ್ಮ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಲ್ಲಿ ಯಾವ್ದು ರೀತಿ ಬೇಕಾದ್ರೂ ಡಾಟಾಸ್ ನ ನೀವು ಏನ್ ಮಾಡಬಹುದು, ಎಂಟ್ರಿ ಮಾಡಬಹುದು. ಚೇಂಜಿಂಗ್ ದ ಕಂಟೆಂಟ್ ಆಫ್ ಅ ಸೆಲ್. ಸೊ ನಿಮ್ಮ ಒಂದು ಸೆಲ್ ನ ಒಂದು ಕಂಟೆಂಟ್ ನ ಏನ್ ಮಾಡಬಹುದು, ಚೇಂಜ್ ಮಾಡಬಹುದು. ಸೊ ಯೂಸರ್ ಮಸ್ಟ್ ಮೂವ್ ದ ಕರ್ಸರ್ ಟು ದ ಸೆಲ್ ಅಂಡ್ ಎಂಟರ್ ದ ನ್ಯೂ ಕಂಟೆಂಟ್. ಅಂದ್ರೆ ಒಂದೇ ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ಬರ್ತಿದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡಬಹುದು, ಚೇಂಜ್ ಮಾಡಬಹುದು. ಅದೇ ನಾವು ಇವಾಗ ಮ್ಯಾನ್ಯುಯಲ್ ಅಲ್ಲಿ ಏನಾದ್ರು ಒಂದ್ ಸೆಲ್ ಮಾಡ್ಬಿಟ್ಟು ಹಾಕಿದ್ರೆ ಏನಾಗುತ್ತೆ, ಮತ್ತೆ ಅದನ್ನ ಒಡೆದಾಕಿ ಮತ್ತೆ ಇನ್ನೊಂದು ಜಾಗದಲ್ಲಿ ಏನ್ ಮಾಡ್ಬೇಕು, ಬರಿಬೇಕು, ತಪ್ಪಿದ್ರೆ ಕ್ಯಾನ್ಸಲ್ ಮಾಡ್ಬೇಕು. ಬಟ್ ಈ ತರ ಪ್ರಾಬ್ಲಮ್ ನಿಮ್ಮ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಇಲ್ಲ. ನಿಮ್ಮ ಸೆಲ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಇದೆ ಅಂದ್ರೆ ಅದು ಇಮಿಡಿಯೇಟ್ ಆಗಿ ಎರೇಸ್ ಮಾಡಿ ಸೊ ಹೊಸ ಎಂಟ್ರೀಸ್ ಇನ್ಫಾರ್ಮೇಶನ್ ಏನ್ ಮಾಡ್ಬೋದು, ಎಂಟ್ರಿ ಮಾಡ್ಬೋದು. Then editing the electronic spreadsheet. Electronic spreadsheet which allow the user to save the current content of the spreadsheet on a disk ಅಂತ. ಸೊ ನೀವು ಯಾವ ರೀತಿ ಬೇಕಾದ್ರೂ ನಿಮ್ಮ ಎಕ್ಸೆಲ್ ಶೀಟ್ ನ ಎಡಿಟ್ ಮಾಡ್ಕೊಳ್ಳುವಂತ ಫೀಚರ್ಸ್ ನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ದ ಸ್ಪ್ರೆಡ್ ಶೀಟ್ ಆರ್ ಟೂ ಲಾರ್ಜ್ ಟು ಅಪಿಯರ್ ಕಂಪ್ಲೀಟ್ಲಿ ಆನ್ ದ ಸ್ಕ್ರೀನ್. ಆಬ್ವಿಯಸ್ಲಿ ಇವತ್ತು ನಾವು ಒಂದು ಸ್ಕ್ರೀನ್ ನೋಡಿದ್ರೆ ನಮ್ಗೆ ಬರೀ ಒಂದ್ ಸ್ವಲ್ಪ ಮಾತ್ರ ಕಾಣಿಸುತ್ತೆ. ಅದನ್ನ ನೀವು ಮೂವ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ಹೋಲ್ ಶೀಟ್ ನ ಏನ್ ಮಾಡ್ಬೇಕಾಗತ್ತೆ, ನೋಡ್ಬೇಕಾಗತ್ತೆ. ಐ ಥಿಂಕ್ ಅದನ್ನೇ ಅಲ್ಲಿ ಕೊಟ್ಟಿರೋದು ನೋಡಿ. Worksheet is a grid made of horizontal rows and vertical columns. The Excel 2010 worksheet contains 10,48,576 rows, 16,384 columns. Each intersection of a row and column is called as cell. Now, ಸೊ ಐ ಥಿಂಕ್ ಇದನ್ನೇ ನಾನು ಅವಾಗಲೇ ನನ್ನ ಎಕ್ಸೆಲ್ ಶೀಟ್ ಅಲ್ಲಿ ಇನ್ನೊಂದು ಇದರಲ್ಲಿ ತೋರಿಸಿದ್ದು ನಾನು. ರೋಸು, ಆಕ್ಟಿವ್ ಸೆಲ್ಲು, ನೇಮ್ ಬಾಕ್ಸು, ಫಾರ್ಮುಲಾ ಬಾರು, ಕಾಲಮ್ ಲೆಟರು, ಶೀಟ್ ಟ್ಯಾಬು ಅಂತೆಲ್ಲ ಇದರಲ್ಲಿ ಅವೆಲ್ಲವೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇಲ್ಲಿ ರೋ ನಂಬರ್ಸ್ ಬಂದು ನ್ಯೂಮರಿಕಲ್ ಅಲ್ಲಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕಾಲಮ್ ಲೆಟರ್ ಬಂದು ABCD ಆ ತರ ಟಿಲ್ XFD ತನಕ ಇರುತ್ತೆ. ಅಂದ್ರೆ ಲೈಕ್ A to Z ಆದ್ಮೇಲೆ AAZ, ನೆಕ್ಸ್ಟ್ BABZ ಆ ತರ ಹೋಗುತ್ತಲ್ಲ, ಆ ತರ ಲಾಸ್ಟ್ ಎಂಡ್ ಆಗೋದು ಎಲ್ಲಿಗೆ ಅಂತ ಅಂದ್ರೆ XFD ಅಂತ, ಅಲ್ಲಿಗೆ ಏನಾಗುತ್ತೆ, ಎಂಡ್ ಆಗುತ್ತಂತೆ. ಸೊ ಅಲ್ಲಿ ತನಕ ನಿಮ್ಮ ಕಾಲಮ್ಸ್ ಮೂವ್ ಆಗ್ತಾನೆ ಇರುತ್ತೆ. Then active cell. In an Excel 2010 worksheet, the active cell can be identified with a black outline. Data is always entered into the active cell ante. So ಯಾವ ಒಂದು ರೋ ಮತ್ತೆ ಕಾಲಮ್ ಇಂಟರ್ಸೆಕ್ಟ್ ಆಗುತ್ತಲ್ಲ ಅದನ್ನ ನಾವು ಆಕ್ಟಿವ್ ಸೆಲ್ ಅಂದ್ರೆ ಹೈಲೈಟ್ ಆಗಿರೋದನ್ನ ಆಕ್ಟಿವ್ ಸೆಲ್ ಅಂತ ಕರಿತೀವಿ. ದೆನ್ ಫಾರ್ಮುಲಾ ಬಾರು, ಐ ಥಿಂಕ್ ನಾನು ಆಲ್ರೆಡಿ ಅವಾಗಲೇ ತೋರಿಸ್ದೆ ನಿಮ್ಗೆ ಫಾರ್ಮುಲಾ ಬಾರ್ ಅಲ್ಲಿ ಏನಿರುತ್ತೆ ಅಂತ. ನೇಮ್ ಬಾಕ್ಸು ಹೇಳಿದ್ದೀನಿ.
ಶೀಟ್ ಟ್ಯಾಬು ಯೂಶಲಿ ಲೈಕ್ ಇತ್ತೀಚೆಗೆ ಬರೋದೆಲ್ಲ ಏನಾಗುತ್ತೆ, ಒಂದ್ಸಲಿ ಎಕ್ಸೆಲ್ ಶೀಟ್ ನ ಓಪನ್ ಮಾಡಿದ್ರೆ ಬರೀ ಒಂದೇ ಶೀಟ್ ಓಪನ್ ಆಗುತ್ತೆ. ಅದಾದ್ಮೇಲೆ ನೀವು ಆಡ್ ಅಂತ ಕೊಟ್ಕೊಂಡು ಹೋದ್ರೆ ಸೊ ನಂಬರ್ ಆಫ್ ಶೀಟ್ಸ್ ಗಳು ಆಡ್ ಅಪ್ ಆಗ್ತಾ ಹೋಗುತ್ತೆ. ಕ್ವಿಕ್ ಆಕ್ಸೆಸ್ ಟೂಲ್ ಬಗ್ಗೆನೂ ನಾನು ಅವಾಗಲೇ ಹೇಳಿದ್ದೀನಿ. ರಿಬ್ಬನ್ ಬಗ್ಗೆ ಹೇಳಿದೆ ನಾನು ನಿಮ್ಗೆ ಅವಾಗ್ಲೇನೆ. ಐ ಥಿಂಕ್ ಫೈಲ್ ಟ್ಯಾಬ್ ಮಾತಾಡಿದ್ದೀನಿ ನಾನು. ಸೆಲ್ ರೆಫರೆನ್ಸ್ ಅಂದ್ರೆ ಏನು? ಇಟ್ ಇಸ್ ದ ನೇಮ್ ಆಫ್ ದ ಸಮ್ ಸೆಲ್ ಇನ್ ಅ ಸ್ಪ್ರೆಡ್ ಶೀಟ್ ಅಂತ. ಅಂದ್ರೆ ಒಂದ್ ಸೆಲ್ ಅಲ್ಲಿ ನೀವೇನಾದ್ರೂ ಹೈಲೈಟ್ ಆಗಿ ಹೇಳಿದ್ರೆ ಲೈಕ್ ನೇಮ್ ಆಫ್ ದ ಸ್ಟೂಡೆಂಟ್, ಡೇಟು, ಡೇ, ಟೈಮು, ಈ ತರ ಎಲ್ಲ ನೀವು ಮೆನ್ಷನ್ ಮಾಡ್ತಿರಲ್ಲ, ಅದನ್ನ ನೀವು ಅಲ್ಲಿ ಬರ್ದಾಗ ಏನಾಗಿರುತ್ತೆ, ಆ ಒಂದು ಸೆಲ್ಗೆ ಆ ಒಂದು ಇನ್ಫಾರ್ಮೇಶನ್ ಫಿಕ್ಸ್ ಆಗಿ ಕೂತ್ಕೊಳ್ಳುತ್ತೆ. A1 ಅಲ್ಲಿ ಆ ಇನ್ಫಾರ್ಮೇಶನ್ ಇದೆ ಅಂತ ಅರ್ಥ, ಅಷ್ಟೇನೆ. ಸೊ ಅದನ್ನ ನಾವು ಸೆಲ್ ರೆಫರೆನ್ಸ್ ಅಂತ ಕರಿತೀವಿ. ಆ ಸೆಲ್ ರೆಫರೆನ್ಸ್ ನ ಇಟ್ಕೊಂಡು ನೀವೇನ್ ಮಾಡ್ಬೋದು, ಬೇರೆ ಬೇರೆ ಏನು ವಾಟ್ ಯು ಕಾಲ್ಡ್ ಶೀಟ್ಗೂ ಸಹ ಏನ್ ಮಾಡ್ಬೋದು, ರೆಫರೆನ್ಸ್ ಕೊಟ್ಕೊಳ್ತಾ ಹೋಗ್ಬೋದು. ಹೆಂಗೆ ಅಂತ ಅಂದ್ರೆ ಐ ಥಿಂಕ್ ಈ ಶೀಟ್ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮ್ಗೆ. ನಾವು ಈಗ ನಾನು ಈ ಈಕ್ವಲ್ಸ್ ಕೊಟ್ಬಿಟ್ಟು ನಾನು ಯಾವ ಶೀಟ್ ಅಲ್ಲಿ ಇದ್ದೀನಿ ಇವಾಗ ಐಶ್ವರ್ಯ? ಸರ್ 3 ಶೀಟ್ 3 ಅಲ್ಲಿ ಇದ್ದೀನಿ. ಹಾ, ಶೀಟ್ 3 ಅಲ್ಲಿ ಇದ್ದೀನಿ ನಾನು. ಸೊ ನಾನು ಇವಾಗ ಏನ್ ಮಾಡ್ಬೇಕು, ಯಾವ್ದೋ ಒಂದು ಶೀಟ್ 1 ಅಲ್ಲಿ ಇರೋದನ್ನ ಏನ್ ಮಾಡ್ಬೇಕು, ಲಿಂಕ್ ಕೊಡ್ಬೇಕು ನಾನು. ಸಿ ನೋಡಿ ಏನಂತ ಬಂತು, ಶೀಟ್ 3E6 ಅಂತನೋ ಅಥವಾ ಶೀಟ್ 3E8 ಅಂತನೋ ಬಂತು. ಸೊ ಈ ತರ ಕೊಡೋದ್ರಿಂದ ಏನಾಗತ್ತೆ, ನನಗೆ ಆ ಒಂದು ಸೆಲ್ ರೆಫರೆನ್ಸ್ ನ ನಾನು ಈ ಜಾಗಕ್ಕೆ ತಗೊಂಡು, ಸೊ ಈ ರೀತಿ ನೀವು ಯಾವ ಜಾಗದಲ್ಲಿ ಬೇಕಾದ್ರೂ ಸೆಲ್ ರೆಫರೆನ್ಸ್ಗಳನ್ನ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ದಟ್ ಇಸ್ ವಾಟ್ ವಿ ಕಾಲ್ ಆಸ್ ಸೆಲ್ ರೆಫರೆನ್ಸ್. ದೆನ್ ಫಾರ್ಮುಲಾ, ಐ ಥಿಂಕ್ ಇದನ್ನ ನಾನು ಆಲ್ರೆಡಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ಸೊ ಫಾರ್ಮುಲಾಸ್ ಬಂದು ಏನು ಅಂತ ಅಂದ್ರೆ, ಆ ಒಂದು ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ಕೆಲವೊಂದು ಅರ್ಥಮೆಟಿಕ್ ಆಪರೇಷನ್ಸ್, ರಿಲೇಶನ್ಶಿಪ್ ಆಪರೇಷನ್ಸ್ಗಳು, ಕೆಲವೊಂದು ಫಂಕ್ಷನ್ಸ್ಗಳನ್ನ ಸೊ ಯೂಸ್ ಮಾಡ್ತಿರ್ತೀನಿ. ಐ ಥಿಂಕ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮೋರ್ ದ್ಯಾನು, ಈಕ್ವಲ್ ಟು, ಲೆಸ್ ದ್ಯಾನು, ಸಮ್ ಆಫ್, ಆವರೇಜ್ ಆಫ್, ಈ ತರ ಎಲ್ಲಾನು ನೀವು ಬರೆದ್ರೂ ಸಹ ಅದೇನಾಗುತ್ತೆ, ಒಂದ್ ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ಏನ್ ಮಾಡುತ್ತೆ, ಕೂತ್ಕೊಳ್ಳುತ್ತೆ. ಸೊ ಇವಾಗ ನಾನು ಇಲ್ಲಿ ಏನ್ ಮಾಡ್ತೀನಿ, ಈಕ್ವಲ್ಸ್ ಅಂತ ಕೊಟ್ಟು ನಾನು ಮೇಲ್ಗಡೆ ಅಬ್ಸರ್ವ್ ಮಾಡಿ ಫಾರ್ಮುಲಾ ಬರಲ್ಲ ಏನೇನ್ ಚೇಂಜಸ್ ಆಗ್ತಾ ಇದೆ ಅಂತ. ಸೊ ನಾನು ಇಲ್ಲಿ ಏನೇ ಕ್ಯಾಲ್ಕುಲೇಷನ್ಸ್ ಮಾಡಿದ್ರು ಏನಾಗುತ್ತೆ ಅಲ್ಲಿ, ಸೊ ಡಿಸ್ಪ್ಲೇ ಆಗುತ್ತೆ ಏನಂತ, ಈ D2 ಪ್ಲಸ್ D3 ಪ್ಲಸ್ D5 ಪ್ಲಸ್ D5 ಅಂತ. ಸೊ ಇಲ್ಲಿ ನಾನು if I change it to minus, then automatically it shows like this. So once you click the enter, so automatically the value will go into display it here. ಸೊ ಅಂದ್ರೆ ಅರ್ಥ, ನೀವು ಈ ಫಾರ್ಮುಲಾ ಬಾರ್ ಅಲ್ಲಿ ನೀವು ಏನೇ ಕ್ಯಾಲ್ಕುಲೇಷನ್ಸ್ ಮಾಡಿದ್ರು ಅದೆಲ್ಲ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಹೋಗಿ ನೀವೇನ್ ಮಾಡ್ಬೋದು, ಸೊ ಚೇಂಜಸ್ ಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ಐ ಥಿಂಕ್ A1 ಗೂ ಈ $A$1ಗೂ ಡಿಫ್ರೆನ್ಸ್ ಐ ಥಿಂಕ್ ನಾನು ನಿಮ್ಗೆ ಆಲ್ರೆಡಿ ಒಂದ್ಸಲಿ ಹೇಳಿದ್ದೆ, ಬಟ್ ಸ್ಟಿಲ್ ನಾನು ಮುಂದಕ್ಕೆ ಮಾತಾಡ್ತಾ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ ಏನು ಅಂತ. ಸೊ ಇನ್ ಒಂದು ಕಾನ್ಸೆಪ್ಟ್ ಇದೆ, ಈ ಕಾನ್ಸೆಪ್ಟ್ ಹೇಳಿ ಇವತ್ತಿನ ಕ್ಲಾಸ್ ನ ಕನ್ಕ್ಲೂಡ್ ಮಾಡ್ತೀನಿ. ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್. ಯಾವ್ಯಾವ ಜಾಗದಲ್ಲಿ ನಿಮ್ಮ ಈ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅನ್ನ ಯೂಸ್ ಮಾಡ್ತಾರೆ, ಸೊ ಯಾವ್ಯಾವ ಜಾಗದಲ್ಲಿ ಈ ಎಕ್ಸೆಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತಾರೆ ಅಂತ. ಒಂದು ಬಡ್ಜೆಟ್, ಐದರ್ ಇಟ್ ಮೇ ಬಿ ಕ್ವಾರ್ಟರ್ಲಿ ಬಡ್ಜೆಟ್ ಇರ್ಬೋದು, ಹಾಫ್ ಇಯರ್ಲಿ ಬಡ್ಜೆಟ್ ಇರ್ಬೋದು, ಆನ್ಯುಯಲ್ ಬಡ್ಜೆಟ್ ಇರ್ಬೋದು. ಸೊ ಎಲ್ಲಾ ಬಡ್ಜೆಟ್ ಅಲ್ಲೂ ಸಹ ಏನ್ ಮಾಡ್ತಾರೆ, ಈ ಒಂದು ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಬಡ್ಜೆಟ್ ಪ್ರಿಪರೇಷನ್ ಮಾಡ್ತಾರೆ. ದೆನ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ನಿಮ್ಮ ಒಂದು ಸ್ಟಾಕ್ ಅನ್ನ ಟ್ರ್ಯಾಕಿಂಗ್ ಮಾಡುವಂಥದ್ದು. ಇವತ್ತು ಗೂಡ್ಸ್ ಮೂವ್ಮೆಂಟ್ ಏನಾಗ್ತಾ ಇದೆ, ಪರ್ಚೇಸ್ ಡಿಪಾರ್ಟ್ಮೆಂಟ್ ಇಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಹೋಗ್ತಾ ಇದೆ. ಈ ತರ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಅಂದಾಗ, ಆ ಮೂವ್ಮೆಂಟ್ ಆದಂಗೆ ಏನಾಗ್ಬೇಕು, ನನಗೆ ಇಲ್ಲಿ ಏನಾಗ್ಬೇಕು, ಇಲ್ಲಿ ಕರೆಕ್ಟ್ ಆಗಿ ನನಗೆ ಇನ್ಫಾರ್ಮೇಶನ್ ಏನಾಗಿ ತೋರಿಸ್ಬೇಕು. ಅಂದ್ರೆ ನಾನು ಈ ಜಾಗದಲ್ಲಿ ಒಂದ್ ಕಡೆ ನಾನು ಗೂಡ್ಸ್ ನ ತೆಗೆದೆ ಅಂತ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಎಲ್ಲಾ ಕಡೆ ರಿಫ್ಲೆಕ್ಟ್ ಆಗ್ಬೇಕು. ಈಗ ಸಿಂಪಲ್ ಎಕ್ಸಾಂಪಲ್, ಈಗ ನಾನು ಪರ್ಚೇಸ್ ಡಿಪಾರ್ಟ್ಮೆಂಟ್ ಇಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಒಂದು ಗೂಡ್ಸ್ ನಾನು ಒಂದು ರಾ ಮೆಟೀರಿಯಲ್ ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಮೂವ್ ಮಾಡಿದೀನಿ ಅಂದ್ರೆ ಅರ್ಥ, ಆಟೋಮೆಟಿಕ್ ಆಗಿ ಏನಾಗುತ್ತೆ, ಒಂದು ಪರ್ಚೇಸ್ ಡಿಪಾರ್ಟ್ಮೆಂಟ್ ಇಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಮೂವ್ ಆಗಿದೆ ಅಂತ ಗೊತ್ತಾಗುತ್ತೆ. ಮೂವ್ ಆಗಿದ ತಕ್ಷಣ ಏನಾಗ್ಬೇಕಲ್ಲಿ, ನನ್ನ ಕ್ಲೋಸಿಂಗ್ ಸ್ಟಾಕ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕಡಿಮೆ ಆಗ್ಬೇಕು. ಸೊ ಈ ತರ ಕಡಿಮೆ ಆಗೋದನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ಈ ಒಂದು ಎಕ್ಸೆಲ್ ಶೀಟ್ ಮುಖಾಂತರ ಏನ್ ಮಾಡ್ತೀವಿ, ತೋರಿಸ್ತೀವಿ. ದೆನ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಬಂದು ಏನು ಅಂತ ಅಂದ್ರೆ, ನಿಮ್ಮ ಏನೋ ನಿಮ್ಮ ಸ್ಟಾಕ್ ಅಥವಾ ಇನ್ವೆಸ್ಟ್ಮೆಂಟ್ ಟ್ರ್ಯಾಕಿಂಗ್ ಮಾಡುವಂಥದ್ದು. ಸೊ ಎಲ್ಲೆಲ್ಲಿ ಯಾವ್ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಾ, ಅದರಿಂದ ಬರ್ತಾ ಇರೋ ರಿಟರ್ನ್ ಎಷ್ಟು, ರಿಟರ್ನ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡಬೇಕು,
ಆಮೇಲೆ ಈಗ ಅಕಸ್ಮಾತ್ ಏನಾದ್ರು ನಾನು LIC ಕಟ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ಗೆ ಈ ಪ್ರೀಮಿಯಂಗಳನ್ನ ಇಷ್ಟು ಕಟ್ಟಿದ್ರೆ ನನಗೆ ಎಷ್ಟು ಸಿಗುತ್ತೆ, ನನಗೆ ಇವತ್ತಿನ ₹1 ನಾಳೆ ಎಷ್ಟು ರುಪೀಸ್ ಆಗುತ್ತೆ, ಇನ್ 10 ವರ್ಷ ಬಿಟ್ರೆ ಯಾವ ವ್ಯಾಲ್ಯೂ ತೋರಿಸುತ್ತೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಈ ತರ ಕ್ಯಾಲ್ಕುಲೇಷನ್ಸ್ಗಳನ್ನ ನೀವೇನ್ ಮಾಡ್ಬೋದು, ನಿಮ್ಮ ಒಂದು ಎಕ್ಸೆಲ್ ಶೀಟ್ ಇಂದ ಮುಖಾಂತರ ನೀವು ಮಾಡ್ಬೋದು. ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ಡಿಸಿಷನ್ ಸಪೋರ್ಟ್ ಅಂತೆ. ಏನಾದ್ರೂ ಒಂದು ಪ್ರಿಡಿಕ್ಷನ್ಸ್ ಪ್ರೊಜೆಕ್ಷನ್ಸ್ಗಳನ್ನ ಮಾಡ್ಬೇಕಾದಾಗ, ಸೊ ಇಂಥ ಟೈಮ್ಗಳಲ್ಲಿ ನೀವು ಎಕ್ಸೆಲ್ ಶೀಟ್ ಮುಖಾಂತರ ಏನ್ ಮಾಡ್ಬೋದು, ನಿಮ್ಮ ಒಂದು ಪ್ರೊಜೆಕ್ಷನ್ಸ್ಗಳನ್ನ ಏನ್ ಮಾಡ್ಬೋದು ನೀಟಾಗಿ ತೋರಿಸ್ಕೊಳ್ಬಹುದು ಅಂತ. ಸೊ ಅದನ್ನೇ ಹೇಳ್ತಾರೆ, ದೇ ಆರ್ ಯೂಸ್ಡ್ ಟು ಅನಲೈಸ್ ದ ಎಫೆಕ್ಟ್ಸ್ ಆಫ್ ಚೇಂಜಸ್ ಇನ್ ವೇರಿಯಸ್ ಕಂಡೀಷನ್ಸ್ ಅಂತ. ಅರ್ಥ ಏನು? ಸೊ ಇವತ್ ನಾನು ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೀನಪ್ಪ, ಏನಂತ, ಓಕೆ, ಒಂದು 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ನಾನು 5 ವರ್ಷ ನನ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ. ರಿಟರ್ನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದಾಗ ನೀವೇನ್ ಮೆನ್ಷನ್ ಮಾಡ್ತೀರಾ, ಸೊ ಒಂದು 6% ಅಂತ ಏನೋ ರಿಟರ್ನ್ ನ ತೋರಿಸಿರ್ತೀರಾ. 6% ರಿಟರ್ನ್ಗೆ ಏನಾಗುತ್ತೆ, ಅಲ್ಲಿ ನನಗೆ 6% ರಿಟರ್ನ್ಗೆ ಏನಾಗುತ್ತೆ, ನನಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಅಲ್ಲಿ ಕ್ಯಾಲ್ಕುಲೇಷನ್ ಆಗಿರುತ್ತೆ. ನನ್ಗೆ ಆಟೋಮೆಟಿಕ್ ಆಗಿ ಏನ್ ಅನ್ಸ್ತು, ಓಕೆ ಇವಾಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾ ಇದೆ, ಓಕೆ 4% ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಬೇಕು. ನಾವು ಈ ತರ ಪ್ರೊಡಿಕ್ಷನ್ ಮಾಡ್ಬೇಕು ಅಂದಾಗ ಏನ್ ಮಾಡ್ತೀನಿ, ಸಿಂಪ್ಲಿ 5% ಇದ್ದಿದ್ದ ಫಾರ್ಮುಲಾದಲ್ಲಿ ನಾನು ಏನ್ ಮಾಡ್ತೀನಿ 3% ಅಂತ ಹಾಕ್ತೀನಿ. ಇದನ್ನ ಆಗಿದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಸೊ ರಿಸಲ್ಟ್ ಏನಾಗುತ್ತೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಹಾಗೆ ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಏನಂತ, ಸೊ 15% ಏನೋ ಕಾಸ್ಟ್ ಆಫ್ ದ ಶುಗರ್ ಇನ್ಕ್ರೀಸ್ ಆಗಿದೆ, ಅದರಿಂದ ವೇಜಸ್ ಸಹ 8% ಇನ್ಕ್ರೀಸ್ ಮಾಡ್ತಾರೆ ಅಂತ. ಈ ತರ ಒಂದು ಇಂಪ್ಯಾಕ್ಟ್ ಸ್ಟಡಿ ಮಾಡೋದು ಏನಾಗುತ್ತೆ, ನಿಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಎಕ್ಸೆಲ್ ಶೀಟ್ ಮುಖಾಂತರ. ಸೊ that is what we called as Excel sheet, which helps in taking a management decisions in the organization. ಇಷ್ಟನ್ನ ನಾವೇನಂತ ಕರಿತೀವಿ, ಡಿಫ್ರೆಂಟ್ ಅಪ್ಲಿಕೇಶನ್ ವಿಚ್ ಆರ್ ಯೂಸ್ಡ್ ಇನ್ ದ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಸೊ ಇವತ್ತಿನ ಕ್ಲಾಸ್ಗೆ ಇಷ್ಟು ಸಾಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ವಿಲ್ ಡಿಸ್ಕಸ್ ಫರ್ದರ್ ಇನ್ಫಾರ್ಮೇಶನ್ ಅಬೌಟ್ ದ ಎಕ್ಸೆಲ್ ಶೀಟ್. ಥ್ಯಾಂಕ್ ಯು.